ಹಾಗಾಗಿ ಜೀವನದಲ್ಲಿ ಸಾರ್ಥಕಪಡಿಸ್ಕೋಬೇಕ್ರಿ. ನಾವು ಹೆಣ್ಮಕ್ಳು ರೀ ಏನು ಮಾಡೋದೈತ್ರಿ, ಬರೀ ತಿಕ್ಕೋದು, ತೊಳೆಯೋದು, ತಿನ್ನೋದು, ಮಲ್ಕೊಳ್ಳೋದು. ಇದು ಭಾರಿ ದೊಡ್ಡದಂತ ತಿಕ್ಕೋಬಾರ್ದ್ರಿ. ಆ ಮಗುಗೆ ಬಟ್ಟೆ ಹಾಕೋದು, ಸ್ನಾನ ಮಾಡಿಸೋದು, ಬಟ್ಟೆ ಹಾಕೋದು, ಮತ್ತು ಕೊಳೆ ಆದ್ರೆ ತೆಗಿಯೋದು, ಮತ್ತು ತಿಕ್ಕೋದು, ತೊಳೆಯೋದು, ಮತ್ತು ಹಾಕೋದು. ನಮ್ಮ ಮನ್ಯಾಗಿಂದ ಹುಡುಗ ಹೇಳಾಕತ್ತಾನೆ, ಏನು ದೊಡ್ಡ ಕೆಲಸ ಮಾಡ್ತೀನಿ ಅಂದ, ಅರ್ಬಿ ತೆಗೀತಿ ವಾಷಿಂಗ್ ಮಿಷಿನ್ಯಾಗ ಹಾಕ್ತೀನಿ ಅಂತೇಳಿ. ಇಷ್ಟ ನಮ್ಮ ಜೀವನ ಏನು ಪ್ರಶ್ನಿಸಿದ್ದೆ. ಆದರೆ ಹೇಳ್ತಾರೆ, ನಹಿ ನಹಿ ರಕ್ಷತಿ ಡುಕುರಂಕರ್ಣೆ ರೀ. ಒಂದು ಸ್ವಲ್ಪ ಜೀವನದೊಳಗೆ ಬಂದು ಇಂತೆಂಥ ಮಹಾತ್ಮರು ಎಂತೆಂಥ ಗ್ರಂಥ ಬರ್ದಾರ ನೋಡ್ರಿ. ಆ ಗ್ರಂಥಗಳದ ಒಂದು ಸ್ವಲ್ಪರ ಅಧ್ಯಯನ ಮಾಡಬೇಕ್ರಿ. ಭಗವದ್ಗೀತಾ, ಕಿಂಚಿತ ಗೀತಾ, ಗಂಗಾ ಜಲಲವ ಕಣಿಕಾಪೀತ. ಮನೆ ಬಿಟ್ಟು ಒಂದು ಸ್ವಲ್ಪ ಹೊರಗೆ ಬರಬೇಕ್ರಿ. ಹೊರಗೆ ಬರಬೇಕಂತೆ ಮತ್ತೆ ಎಲ್ಲೆಲ್ಲರೂ ಅಡ್ಡಾಡ್ಕೊತ ಹೋಗ್ಬಾರ್ದ್ರಿ. ಸತ್ಸಂಗಗಳಿಗೆ ಹೋಗ್ಬೇಕ್ರಿ. 4 ಚಂದ ಹಾಡರ ಕಲಿಬೇಕ್ರಿ. ಒಂದು ಭಗವದ್ಗೀತಾ 4 ಶ್ಲೋಕ ಕಲಿಬೇಕ್ರಿ. ರುದ್ರ ಏನು ಕೆಲಸ ಆದರಿ ನಮಗೆ ಇಷ್ಟ ಆರಾಮಿಟ್ಟಾರ ಮನ್ಯಾಗ, ಹೊರಗೆ ಹೋಗಿ ದುಡಿಯೋಂಗಿಲ್ಲ, ಏನಿಲ್ಲ. ಬರೀ ನಾವು ನಮ್ಮ ಮನೆಯೊಳಗಿಂದ ಬರೀ ಹೇಳ್ಕೊಂಡು ಕುಂತ್ರೆ ನಮ್ಮಷ್ಟು ಮೂರ್ಖ ಯಾರೂ ಇಲ್ಲ ರೀ. ಅದಕ್ಕೆ ಹೆಣ್ಮಕ್ಳಿಗೆ ಭಾಳ ಆರಾಮಿಟ್ಟಾರ್ರಿ ಭಾರತ ದೇಶದೊಳಗೆ. ಅದು ಸಹಿತ ಹುಬ್ಬಳ್ಳಿಯಾಗ ರೀ, ಅದು ಸಹಿತ SSK ಸಮಾಜದೊಳಗರ ಇನ್ನೂ ಆರಾಮದೇವ್ರಿ. ನಾವು ಬರೀ ಊಟಕ್ಕೆ ಹೋಗೋದು, ಊಟಕ್ಕೆ ಬರೋದು. ಇವು ದಿನಾ ಒಂದೊಂದು ಹೊಸ ಹೊಸ ಸೀರೆ ಉಟ್ಕೊಂಡಿದ್ದ ಹಂಗೆ ಕ್ವಾಟ್ ಮೇಲೆ ಹಾಕಿ 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 ಅವು ಯಾರು ಮಡ್ಚಾಕೆ ಒಬ್ರಿಗೆ ಕರ್ಕೊಂಬರ್ಬೇಕ್ರಿ. ನಾವು ಇಷ್ಟೇ ಕೆಲಸ. ಊಟಕ್ಕೆ ಹೋಗೋದೈತಿ, ಊಟಕ್ಕೆ ಕರೆಯೋದೈತಿ. ಅದಕ್ಕಾಗಿ ಹೇಳ್ತಾರೆ, ಜೀವನ ಅಲ್ಪಶ್ಯ ಆಯುವುದರಿ, ಭಾಳ ಸ್ವಲ್ಪ ಆಯುಷ್ಯದ. ಅದು ಸಹಿತ ಕಿವಿ ಕೇಳುವ ಮೊದಲೇ. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಕೋಲು ಹಿಡಿಯುವ ಮುನ್ನ ಕಾಲು ಹೋಗಿ ಕೈಯ ಊರಿ ಕೋಲು ಹಿಡಿಯುವ ಮುನ್ನ ನೀವು ಸತ್ಸಂಗಕ್ಕೆ ಬರಬೇಕ್ರಿ. ನೀವು ಸತ್ಸಂಗ ಅಂತ ಅನ್ಕೋಬೇಡ್ರಿ. ಇದೇನೋ ಇಲ್ಲೇ ನಾವು ಒಂದಾನೊಂದು ಕಾಲದಲ್ಲಿ ಅಂತೇಳಿ ಹೇಳಂಗಿಲ್ಲ ರೀ. ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಪ್ರೆಸೆಂಟ್, ಈಗ ನಮ್ಮ ಜೀವನಕ್ಕೆ ಉಪಯೋಗವಾಗುವಂಥ ಮೋಟಿವೇಶನ್ ಸ್ಪೀಚ್ ಅಂತಾರ್ರಿ. ಇದನ್ನೆಲ್ಲ ಕಲಿಬೇಕಂದ್ರೆ ಎಷ್ಟು ದುಡ್ಡು ಹೋಗಿ ಕೊಟ್ಟು ಕಲಿತಾರ್ರಿ. ನಾವು ಅದನ್ನು ಫ್ರೀ ಒಳಗೆ ಹಂಚ್ತೇವೆ. ಅದು ಸಹ ಯೂಟ್ಯೂಬ್ನಾಗ ಹಾಕಿದ್ರೆ ಇಂಥವು ಬೇರೆ ಬೇರೆ ಅವು ಕೇಳಲಾರ್ದಂಥದ್ದು, ಅವು ಹೊಲಸಿದ್ದಿದ್ದೆಲ್ಲ ಮೊದಲು ಕೇಳ್ತಾರೆ. ಆದರೆ ಇದು ಯೂಟ್ಯೂಬ್ನಾಗ ಅದೇ ಹೇಳ್ತಾರೆ, ಬಿಡ್ರಿ ಜಕ್ಕಾರ ಏನು ಮಾಡ್ಬೇಕು. ಇದು ಕೇಳಿದ್ರೆ ಪುಣ್ಯ ಬಂದುಬಿಡ್ತೈತಿ ಇವ್ರಿಗೆ. ಪುಣ್ಯದ್ಲಿಂದ ಮತ್ತು ಇವ್ರು ದೇವ್ರಾಗ್ಬಿಟ್ರೆ ಬ್ಯಾಡ್ರಿ ನಮಗೆ. ಯಾರ್ದಾರು ಗಾಸಿಪ್ ಇದ್ರೆ ಹಿಂಗೊಂದು ನೋಡ್ರಿ ತಡಿ ಅವ್ರಿಗೆ ಸೆಂಡ್ ಮಾಡೋನಿದು ಅಂಥೇಳಿ ಅದನ್ನು ಶೇರ್ ಮಾಡ್ತಾರೆ. ಅದಕ್ಕಾಗಿ ಹೇಳ್ತಾರೆ, ಮನುಷ್ಯ ಜನ್ಮ ಬಂದೇವಲ್ರಿ, ನಾವು ನೊಣ ಹಂಗೆ ಆಗಬಾರ್ದ್ರಿ. ನೊಣ ಎಲ್ಲರಿ ಹೊಲಸ್ನಾಗ ಕೂಡ್ತೈತಿ, ಹೊಲಸ ತಿಂತೈತಿ, ಹೊಲಸನ್ನು ಪ್ರಚಾರ ಮಾಡ್ತೈತಿ. ಆದರೆ ಜೇನು ಹುಳ ರೀ ಚಲೋ ಹೂವಿನೊಳಗೆ ಕೂಡ್ತೈತಿ, ಮಕರಂದನ ಇರ್ತೈತಿ, ದೇವ್ರಿಗೆ ಪ್ರಿಯವಾಗಿರುವಂತಹ ಅಭಿಷೇಕಕ್ಕೆ ಅದು ಉಪಯೋಗ ಆಗ್ತೈತಿ ರೀ. ಅದಕ್ಕಾಗಿ ಈ ಒಂದು ಸ್ತೋತ್ರಗಳದಾವಲ್ರಿ, ಆದಿಗುರು ಶಂಕರಾಚಾರ್ಯ ಬರೆದಿರುವಂಥದ್ದು. ಅವ್ರು ಹೇಳ್ತಾರೆ, ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಒಂದು ಕರ್ಮ ಮಾಡಿದರೆ ಫಲವು ಉಂಟಾಗುತ್ತದೆ. ಆ ಫಲವು ಸಹಿತ ಯಾರಿಂದ ಬರ್ತೈತ್ರಿ? ಪರಮಾತ್ಮನಿಂದ ಬರ್ತೈತ್ರಿ. ನೀವು ಕರ್ಮ ಮಾಡೋಕ್ಕಿಂತ ಮೊದಲ ನಿಮ್ಮ ಅಧಿಕಾರದೊಳಗದ ರೀ. ನಾ ಕರ್ಮವನ್ನು ಮಾಡಲೂಬಹುದು, ಮಾಡದೇ ಇರಬಹುದು, ಇನ್ನೇನಾದರೂ ಮಾಡಬಹುದು. ಒಂದು ವೇಳೆ ನೀನು ಆ ಕರ್ಮವನ್ನು ಮಾಡಿದರೆ ಅದಕ್ಕೆ ಫಲ ಅವಶ್ಯವಾಗಿ ಕೊಡ್ತಾನೆ ರೀ ಭಗವಂತ. ಅದಕ್ಕಾಗಿ ಆ ಫಲವೂ ಸಹಿತ ನೀವು ಚಲೋ ಕರ್ಮ ಮಾಡಿದ್ರೆ ಚಲೋನ ಫಲ ಬರ್ತೈತಿ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲನ ಬರ್ತೈತಿ. ಭಲಾ ಕೀಜೆ ಭಲಾ ಹೋಗಾ, ಬುರಾ ಕೀಜೆ ಬುರಾ ಹೋಗಾ, ಯಹಿ ಲಿಖ್ ಲಿಖ್ ಕೆ ಕ್ಯಾ ಹೋಗಾ. ಮಾಡಿದ್ದುನ್ನೋ ಮಾರಾಯ ರೀ. ಅದಕ್ಕಾಗಿ ಚಲೋ ಕೇಳಬೇಕು. ಈ ಕಿವಿ ಎದಕ್ಕೆ ಕೊಟ್ಟಾನ ಭಗವಂತ? ಚಲೋ ಕೇಳಲಿಕ್ಕೆ ಕೊಟ್ಟಾನ. ಈ ಕಣ್ಣು ಎದಕ್ಕೆ ಕೊಟ್ಟಾನ್ರಿ? ಚಲೋ ನೋಡ್ಲಿಕ್ಕೆ ಕೊಟ್ಟಾನ. ನಾಲ್ಗೆ ಎದಕ್ಕೆ ಕೊಟ್ಟಾನ್ರಿ? ಚಲೋ ಮಾತಾಡ್ಲಿಕ್ಕೆ ಕೊಟ್ಟಾನ. ಈ ಕಾಲುಗಳು ಎದಕ್ಕೆ ಕೊಟ್ಟಿದ್ದಾನೆ? ಒಳ್ಳೆಯ ಜನರ ಒಡನಾಟಕ್ಕೆ ಹೋಗ್ಲಿ ಅಂತೇಳಿ ಆ ಕಾಲುಗಳು ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೋಬೇಕ್ರಿ. ನಾವೇನಿಲ್ಲ ಹೋಗಬಾರ್ದಲ್ಲಿ ಹೋಗೋದು, ಮಾಡಬಾರ್ದನ್ನು ಮಾಡೋದು, ಕೇಳಬಾರ್ದನ್ನು ಕೇಳೋದು, ಇವು ಮೊಬೈಲ್ನಾಗ ನೋಡಬಾರ್ದನ್ನು ನೋಡ್ತಿರ್ತಾರೆ ಜನ. ನಾವೆಲ್ಲ ಅಂತೇವೆ ಖರೆ ರೀ. ನಾವೆಲ್ಲ ಈ ಕಣ್ಣುಗಳಿಂದ ಒಳ್ಳೆಯದನ್ನು ಓದ್ತೇವೆ, ಒಳ್ಳೆಯದನ್ನು ನೋಡ್ತೇವೆ, ತೀರ್ಥಾಟನೆ ಮಾಡಿ ಆ ಪರಮಾತ್ಮನ ದರ್ಶನ ಮಾಡ್ತೇವೆ.
ಅದಕ್ಕಾಗಿ ಈ ಒಂದು ಸ್ತೋತ್ರದ ಮುಖಾಂತರ ಏನು ತಿಳ್ಕೊಬೇಕಪ್ಪ ಅಂತೇಳಿದರೆ, ನೀ ಎಂಥ ಕರ್ಮ ಮಾಡ್ತಿ ಅಂಥ ಕರ್ಮ ಸಿಗ್ತೈತಿ. ಕರ್ತುರಾಧ್ಯಯ ಪ್ರಾಪ್ಯತೆ ಫಲಂ ಕರ್ಮ ಕಿಂಪರಂ. ಕರ್ಮ ಯಾವಾಗಲೂ ಶ್ರೇಷ್ಠ ಅಲ್ಲ ರೀ. ಎಷ್ಟೋ ಕರ್ಮ ಮಾಡಿರಿ ಅದಕ್ಕೆ ಕೊನೆ ಅದ ರೀ. ರಾತ್ರಿ ತನಕ ಮಾಡಿದ್ರು ಸಾಕಂತೀರಿಲ್ರಿ, ನಾಳೆ ಮಾಡಿದ್ರೆ ಆತ. ಕರ್ಮ ಕಿಂಪರಂ ಕರ್ಮ ಜಡಮ್ ಅಂತಾರೆ. ಜಡಾರಿ ಅದು. ಚಿತ್ತಸ್ಸ ಶುದ್ಧಯೇ ಕರ್ಮಣ ನತು ವಸ್ತು ಉಪಲಬ್ಧಯೇ. ಚಿತ್ತಸ್ಸ ಶುದ್ಧಿ, ಅಂತಃಕರಣ ಶುದ್ಧಿ ಆಗಲಿಕ್ಕೆ ಕರ್ಮ ಮಾತ್ರ ಉಪಯೋಗದ ರೀ. ಆದರೆ ನಿಮಗದು ಜ್ಞಾನವನ್ನು ಕೊಡಲಾರದು. ಜ್ಞಾನ ಹೇಗೆ ಸಿಗುತ್ತದೆ ಅಂತ ಹೇಳಿದರೆ, ಚಿತ್ತಸ್ಯ ಕರ್ಮಣ ಶುದ್ಧಿ ನಚು ವಸ್ತು ಉಪಲಬ್ಧಯೇ. ವಸ್ತು ಉಪಲಬ್ಧೇನ ವಿಚಾರೇಣ ನತು ಶತಕೋಟಿ ಕರ್ಮಭಿಹಿ. ಸ್ವಲ್ಪ ತಣ್ಣಗೆ ಕೂಡ್ಬೇಕ್ರಿ, ಕುಂತು ವಿಚಾರ ಮಾಡ್ಬೇಕ್ರಿ, ಯಾವುದು ನಿತ್ಯ ಯಾವುದು ಅನಿತ್ಯ. ಇಡೀ ನಿಮ್ಮ ಜೀವನದ 24 ತಾಸು ನೀವು ಬೇಕಾದಷ್ಟು ನಿಮ್ಮ ಸಂಸಾರಕ್ಕೆ ಕೊಡ್ರಿ, ಅದು ಏನು ನಿಮಗೆ ಉಪಯೋಗ ಬರೋಂಗಿಲ್ಲ. ಅದ 1-2 ತಾಸು ಸತ್ಸಂಗಕ್ಕೆ ಕೊಡ್ರಿ, ಅದು ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ತೈತಿ. ಮನಸ್ಸನ್ನು ಪರಿವರ್ತನೆ ಮಾಡೋದಲ್ಲದೆ ನಮ್ಮ ಮುಂದಿನ ಜನ್ಮವನ್ನು ಸಾರ್ಥಕ ಮಾಡ್ತೈತ್ರಿ. ಅದು ಚಲೋ ಮಾಡೋಕೆ ಬೇಜಾರು ಬರ್ತೈತಲ್ರಿ, ಖರೇನ ರೀ. ಇವು ಅರ್ಬಿ ನೋಡ್ರಿ, ಸ್ವಚ್ಛ ಆಗ್ಬೇಕಂದ್ರೆ ಭಾಳ ಕೆಲಸ ಮಾಡಬೇಕಾಗ್ತೈತಿ. ಹೊಲಸು ಮಾಡ್ಲಿಕ್ಕೆ ನಾ ಏನು ಮಾಡಬೇಕಲ್ಲ, ಇಲ್ಲೇ ಕುಂತ್ರೆ ಸಾಕ್ರಿ. ಇಲ್ಲಿಂದ 4 ಗಾಡಿ ಅಡ್ಡಾಡಿದ್ರೆ ಅದರ ಧೂಳು ಬಂದು ಕುಂತ ಕೂಡ್ತೈತ್ರಿ. ನಮಗೆ ಅಪ್ರಯತ್ನವಾಗಿ ಹೊಲಸಾಗ್ತಾವ್ರಿ. ಅದು ಸ್ವಚ್ಛ ಮಾಡ್ಬೇಕಂದ್ರೆ ಡಿಟರ್ಜೆಂಟ್ ತರಬೇಕ್ರಿ, ಸರ್ಫ್ ಎಕ್ಸೆಲ್ ಲಿಕ್ವಿಡ್ ತರಬೇಕದು, ಬ್ರಷ್ ತೊಗೋಬೇಕು, ಎನರ್ಜಿ ಹಾಕ್ಬೇಕು, ನೀರು ಬೇಕು, ಎಷ್ಟು ಪ್ರಕ್ರಿಯೆಗಳದಾವ. ಅದಕ್ಕೆ ಇದು ಮನಸ್ಸು ಒಂದು ಇನ್ಸ್ಟ್ರೂಮೆಂಟ್ ಇದ್ದ. ಹೊಲಸಾಗಕ್ಕೇನು ಹೊತ್ತಿಡಂಗಿಲ್ಲ ರೀ. ಅದು ಹ್ಯಾಂಗೆ ಹೋಗಿರ್ಬೇಕು ರೀ ಅವನ ಜೊತೆಗೆ ಅಕ್ಕಿ? ಅವ್ರವ್ವ ಹ್ಯಾಂಗೆ ಸುಮ್ಮ ಕುಂತಿರ್ಬೇಕ್ರಿ ಇಕ್ಕಿ? ನಿಮಗೆ ಎದಕ್ಕೆ ಬೇಕು ರೀ? ಹೋಗ್ರಿ ಅವ್ರ ಮನೆಗೆ ಹೋಗಿ ಕೇಳ್ರಿ. ನಿಮ್ಮ ಮಕ್ಳಿಗೆ ನೀವು ಸರಿಯಾಗಿ ನೋಡ್ಕೊಂಡ್ರೆ ಸಾಕಾಗೈತಿ. ಮಂದಿದು ಉಸಾಬ್ರಿ ಮಾಡೋದ್ರಿ. ಮಾಡಿದವ್ರು ಪಾಪ ಆಡ್ದವ್ರು ಬಾಯಾಗ್ರಿ. ಅವ್ರು ಮಾಡಿದ ಪಾಪ ಏನು ರೀ, ಎಲ್ಲಿ ನೋಡಿದೆ ಮತ್ತು ನಾನು ನೋಡಿಲ್ಲ ಅಂತೇಳಿ ವಿಜಯಕರ ನೋಡಿದ್ರೆ ಏನ್ರಿ ಅಂತಾರೆ. ಪಾಪಲ್ಲಿ ಭಾಳ ಲಘು ಪ್ರಚಾರ ಆಗ್ತೈತ್ರಿ. ಅದೇ ವಿಜಯಕರ್ದ ಇವತ್ತಿಂದ ಚಲೋ ಬಂದೈತೆ ನೋಡ್ರಿ, ಕೇಳಿರೇನ್ರಿ? ಅದ್ರ ಹಾಕಬೇಕಿಲ್ರಿ. ಇವತ್ತಿಂದ ಹಾಕಿದ್ದು ಭಾಳ ಚಲೋ ಐತಿ, ಎಲ್ಲರೂ ನೋಡ್ರಿ. ಕೆಟ್ಟದ್ದನ್ನು ಮಾತ್ರ ಎಲ್ಲ ಎಷ್ಟು ಗ್ರೂಪ್ ಇರ್ತಾವೆ ಅಷ್ಟು ಗ್ರೂಪ್ನಾಗ ಹಾಕಿರ್ತಾರೆ ರೀ ಅವರು. ಯವ್ವ ಎಷ್ಟು ಪ್ರಚಾರದ ನೋಡ್ರಿ ಅದರ್ದು. ಅದಕ್ಕೆ ಎಲ್ಲಿ ತನಕ ಒಳ್ಳೆಯದಕ್ಕೆ ಮರ್ಯಾದೆ ಬರೋಂಗಿಲ್ಲ, ಅಲ್ಲಿ ತನಕ ಕೆಟ್ಟದ್ದನ್ನು ನಿಲ್ಲಂಗಿಲ್ಲ ರೀ. ಜಗತ್ತಿನಲ್ಲಿ ಒಂದು ಸಮಾಜದಲ್ಲಿ ಪರಿವರ್ತನೆ ಆಗಬೇಕಂತ ಹೇಳಿದರೆ ಒಳ್ಳೆಯ ಜನರಿಗೆ ಗೌರವ ಸಿಗಬೇಕು. ಒಳ್ಳೆಯವರ ಜನರ ವಿಚಾರಧಾರೆಗಳು ಮನೆಯಲ್ಲಿ ಮನದಲ್ಲಿ ಹೋಗಿ ಮುಟ್ಟಬೇಕು ರೀ. ಅಲ್ಲಿ ತನಕ ಏನು ಉದ್ಧಾರ ಆಗಂಗಿಲ್ಲ ರೀ. ಅದಕ್ಕಾಗಿ ವಿಚಾರ ಬದಲಾದರೆ ಮಾತ್ರ ಸಮಾಜ ಬದಲಾಗ್ತೈತ್ರಿ. ಎಲ್ಲಿ ತನಕ ನಾವು ಚಲೋ ಕೇಳಬೇಕು, ದೊಡ್ಡವ್ರ ಸೇವಾ ಮಾಡಬೇಕು, ಮನೆಯೊಳಗೆ ಇದ್ದಿದ್ದವ್ರಿಗೆಲ್ಲರಿಗೂ ಪ್ರೀತಿಲಿಂದ ನಡ್ಕೋಬೇಕು, ಅಕ್ಕಪಕ್ಕದ ಜನರ ಜೊತೆಗಿನ ವ್ಯವಹಾರನೂ ಚಲೋ ಇರಬೇಕು ರೀ. ನಾವು ಎಲ್ಲರೂ ಊರಿಗೆ ಉಪಕಾರಿ ಮನೆಗೆ ಮಾರಿ ಆದರೆ ಏನು ಮಾಡ್ಬೇಕು ರೀ? ಅದಕ್ಕಾಗಿ ಪೈಸೋನ್ ಸೇ ರಿಶ್ತಾ ಖರೀದಾ ನೈ ಜಾತಾ. ಎಷ್ಟೋ ಒಂದು ತೂತು ಮೈ ಆಗ್ತಾವ್ರಿ, ಆಗಂಗಿಲ್ಲ ಅಂತಿಲ್ಲ. ಬಾಜುಕ್ಕೂ ಆಗ್ತಾವು, ಮನ್ಯಾಗೂ ಆಗ್ತಾವು, ಮನಸ್ಸಿನಾಗೂ ಆಗ್ತಾವೆ. ಅದಕ್ಕಾಗಿ ಅಧ್ಯಾತ್ಮ ವಿದ್ಯೆಯಿಂದ ಏನು ಕಲಿತೇವೆ ಅಂತ ಹೇಳಿದರೆ ಮನಸ್ಸು ಪರಿವರ್ತನೆ ಮಾಡುವಂತಹ ಪ್ರಕ್ರಿಯೆ ಈ ಸತ್ಸಂಗದಲ್ಲಿ ಆಗ್ತದಂತ ಹೇಳ್ತಾ ನನ್ನ 2